ಟ್ರಂಪ್ನನ್ನ ಜನ ಹುಚ್ಚ ಅಂತ ಕರೀಲಿಕ್ಕೆ ಅಥವಾ ನೀವು ಈಗ ಟ್ರಂಪ್ನ ಹುಚ್ಚ ಅಂತ ಕರೀಲಿಕ್ಕೆ ಈ ರೀತಿಯ ಹೇಳಿಕೆಗಳ ಕಾರಣನ? ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅಮೇರಿಕಾದ ಒಂದು ನಗ್ನ ಕ್ರೌರ್ಯ ನಮ್ಮ ಇಡೀ ಜಗತ್ತಿನ ಮುಂದೆ ಅನಾವರಣಗೊಳ್ತಾ ಇದೆ. ಈಗ ಟ್ರಂಪ್ ಅದನ್ನು ಒಂದು ಮುಖವಾಡ ಕಳಿಸಿದ್ದಾರೆ. ಇದು ಯುದ್ಧವನ್ನ ಹೆಚ್ಚಿಸೋ ಬಗ್ಗೆ ಮಾಹಿತಿ ಕೊಡ್ತಾ ಇರೋದಾ ಅಥವಾ ತಾವೇನು ಕಡಿಮೆ ಇಲ್ಲ ಅಂತಂದ್ರೆ ನಾವು ಸೋತಿಲ್ಲ ಅನ್ನೋದನ್ನ ತೋರಿಸ್ಕೊಳ್ಳೋಕೋಸ್ಕರ ಮಾತ್ರ ಮಾಡ್ತಾ ಇರುವಂತ ಟ್ವೀಟ್? ಟ್ರಂಪ್ ಮಾಡ್ತಾ ಇರೋದು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ, ಹೌದಾ? ಅವ್ರಿಗೆ ಅಪೋಸಿಷನ್ ಆಗಿ ಯಾರು ಮಾತಾಡ್ತಾ ಇಲ್ವಾ? ನಮಸ್ಕಾರ, ಈ ದಿನ ನ್ಯೂಸ್ ರೂಮ್ ಟಾಕ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಗಂಭೀರವಾಗ್ತಾ ಇದೆ. ಮತ್ತೊಂದು ಹಂತವನ್ನು ತಲುಪೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದಂತಹ ಗಡುವನ್ನ ಮಂಗಳವಾರ ರಾತ್ರಿ 8 ಗಂಟೆಗೆ ವಿಸ್ತರಿಸಿದ್ದಾರೆ. ಹಾರ್ಮುಜ್ ಜಲಸಂಧಿ ತೆರೆಯಿರಿ, ಇಲ್ಲ ಅಂತಂದ್ರೆ ಪವರ್ ಪ್ಲಾಂಟ್ಗಳು ಮತ್ತು ಸೇತುವೆಗಳ ಮೇಲೆ ದಾಳಿ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಜಗತ್ತಿನ ಗಮನವನ್ನ ಸೆಳೀತಾ ಇದೆ. ಇನ್ನೊಂದು ಕಡೆ ಇರಾನ್ ಸ್ಪಷ್ಟವಾಗಿ ಹೇಳಿದೆ, ನಾವು ಬಗ್ಗೋದಿಲ್ಲ ಅಂತ. ಇದು ಕೇವಲ ರಾಜಕೀಯ ಸಂಘರ್ಷ ಅಲ್ಲ, ತಮ್ಮ ಗೌರವ ಮತ್ತು ಸಾರ್ವಭೌಮತ್ವಕ್ಕಾಗಿ ಹೋರಾಟ ಅಂತ ಇರಾನ್ ಹೇಳ್ತಾ ಇದೆ. ಹಾಗಾದ್ರೆ ಅಮೆರಿಕದ ಮುಂದಿನ ನಡೆ ಏನು? ಅಮೆರಿಕ ದಾಳಿ ಮಾಡಿದ್ರೆ ಇರಾನ್ ಪ್ರತಿದಾಳಿ ಮಾಡತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ನ್ಯೂಸ್ ರೂಮ್ ಟಾಕ್ ನಲ್ಲಿ ಉತ್ತರ ಹುಡುಕುವಂತ ಪ್ರಯತ್ನ ಮಾಡೋಣ. ಇವತ್ತು ನಮ್ಮ ಜೊತೆ ಏದಿನ.com ರಿಸರ್ಚ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಭರತ್ ಹೆಬ್ಬಾಳ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಸರ್, ಮೊದಲನೇದಾಗಿ ಟ್ರಂಪ್ ಅವರು ಈಗಾಗಲೇ ಗಡುವನ್ನ ಮಂಗಳವಾರ ರಾತ್ರಿ 8 ಗಂಟೆಗೆ ವಿಸ್ತರಿಸಿದ್ದಾರೆ. ಸೊ ಈ ಗಡುವಿನ ನಂತರ ಏನಾಗಬಹುದು? ಒಂದು ಪ್ರಪಂಚ ಒಂದು ಹುಚ್ಚನ ಕೈಲಿ ಸಿಕ್ಕಿ ನರಳುತ್ತಾ ಇದೆ. ಟ್ರಂಪು ಮಾರ್ಚ್ 21ನೇ ತಾರೀಕಿಂದ 5 ಬಾರಿ ಈ ಗಡುವನ್ನು ವಿಸ್ತರಿಸ್ತಾ ಬಂದಿದ್ದಾರೆ. 21ನೇ ತಾರೀಕು ಅವರು 48 ಗಂಟೆಗಳ ಕಾಲ ಅಂತ ಹೇಳಿದ್ರು. 23ನೇ ತಾರೀಕು 5 ದಿನಗಳ ಕಾಲ ಅಂತ ಹೇಳಿದ್ರು. 26ನೇ ತಾರೀಕು ಒಂದು 10 ದಿನಗಳ ಕಾಲ ಅಂತ ಹೇಳಿದ್ರು. ಅದಾದಮೇಲೆ ಕದನ ವಿರಾಮದ ಒಂದು ಪ್ರಪೋಸಲ್ ಕೊಟ್ಟಿದೆ ಇರಾನ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಮತ್ತು ಈಗ 5ನೇ ತಾರೀಕಿಂದ 48 ಗಂಟೆಗಳ ಕಾಲ ಗಡುವು ಅಂತ ಹೇಳಿದ್ರು. ಈಗ ಇವತ್ತು 8 ಗಂಟೆಗೆ ಈಸ್ಟರ್ನ್ ಟೈಮ್ಗೆ ನಾವು ದಾಳಿ ಮಾಡ್ತೀವಿ, ಕಂಡು ಕೇಳಿರದ ದಾಳಿ ಮಾಡ್ತೀವಿ ಅಂತ ಟ್ರಂಪು ಹೇಳಿದ್ದಾರೆ. ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅಮೇರಿಕಾದ ಒಂದು ನಗ್ನ ಕ್ರೌರ್ಯ ನಮ್ಮ ಇಡೀ ಜಗತ್ತಿನ ಮುಂದೆ ಅನಾವರಣಗೊಳ್ತಾ ಇದೆ. ಯಾವ ರೀತಿ ಒಂದು ಅಮೇರಿಕ ಒಂದು ಪ್ರಜಾಪ್ರಭುತ್ವ ಮತ್ತು ಇನ್ನೂ ಯಾವ್ಯಾವ ಒಂದು ಪದಪುಂಜಗಳಿಂದ ನಮ್ಮನ್ನು ಆಳ್ತಿದ್ವೋ, ಯಾವ ರೀತಿ ನಮ್ಮ ಬಂಡವಾಳಶಾಹಿ ಒಂದು ವ್ಯವಸ್ಥೆ ನಮ್ಮನ್ನೆಲ್ಲ ಯಾವ ರೀತಿ ಒಂದು ಅತ್ಯಂತ ಒಂದು ಕ್ರೌರ್ಯದಿಂದ ಆಳ್ತಿತ್ತೋ ಅದರ ಅತ್ಯುನ್ನತ ಘಟ್ಟ ಅಂತ ಹೇಳಿದ್ರೆ ಯುದ್ಧ ಅಂತ ಹೇಳ್ಬೋದು. ಆ ಯುದ್ಧದ ಅನಾವರಣ ಈಗ ನಾವು ಕಾಣ್ತಾ ಇದ್ದೀವಿ. ನಾವೀಗ ಹೇಳ್ತಾ ಇರಬೇಕಾದ್ರೂ ಇರಾನ್ ನಿರಂತರವಾಗಿ ದೈನಂದಿನ ದೊಡ್ಡ ಪ್ರಮಾಣದ ದಾಳಿಗಳಾಗ್ತಾ ಇದೆ. ಪ್ರಮುಖ ನಗರಗಳಲ್ಲಿ ಇಸ್ಫಹಾನು, ಕೋಮು, ತೆಹರಾನು, ಮಷಾದು, ಈ ಎಲ್ಲ ಜಾಗಗಳಲ್ಲಿ ದೊಡ್ಡ ಪ್ರಮಾಣದ ದಾಳಿಗಳು ನಡೀತಾ ಇದೆ. ಸೊ ಇದು ಎಲ್ಲಿ ಏನು ಮಾಡ್ತಾರೆ ಅಂತ ಹೇಳೋದಕ್ಕೆ, ಯಾಕಂತ ಹೇಳಿದ್ರೆ ಟ್ರಂಪು ಸಾಮಾನ್ಯ ಅಧ್ಯಕ್ಷ, ಒಬಾಮಾ ಅಂತ ಅಧ್ಯಕ್ಷ ಅಲ್ಲ, ಅಥವಾ ಬೇರೆ ಅದಕ್ಕೆ ಹಿಂದೆ ಬಂದಂಥ ಅಧ್ಯಕ್ಷರ ರೀತಿಲಿ ಇಲ್ಲ. ಆತ ಬಳಸ್ತಾರಂಥ ಭಾಷೆ ಅತ್ಯಂತ ನಾಗರಿಕವಾದ ಭಾಷೆ ಬಳಸ್ತಿದ್ದಾರೆ. ಅದಾದ ನಂತರ ಒಂದು ಇದು ರಿಯಾಲಿಟಿನೋ ಅಥವಾ ಇದು ಒಂದು ಭ್ರಮೆಯೋ ಅನ್ನೋ ರೀತಿಯಲ್ಲಿ ಒಂದು ನಡೆಸ್ತಾ ಇದೆ ಅಮೇರಿಕ. ಸೊ ಇರಾನ್ ಜನತೆ ಈಗ ಅತ್ಯಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿದೆ. ಈ ಅಮೇರಿಕಾದ ಈ ಶಸ್ತ್ರಾಸ್ತ್ರಗಳ ಒಂದು ಏನು ಕಾರ್ಖಾನೆ, ಅದು ಈ ಇಂದಿನ ರಾತ್ರಿ ಇರಾನ್ ಮೇಲೆ ದಾಳಿ ಮಾಡ್ಬೋದು. ಅತ್ಯಂತ ಅಪಾರ ಪ್ರಮಾಣದ ಸಾವು ನೋವುಗಳಾಗ್ಬೋದು ಅಂತ ನನ್ನ ಅನಿಸಿಕೆ. ಸರಿ, ಅಷ್ಟೇ ಅಲ್ಲ, ಟ್ರಂಪ್ ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಟ್ಯೂಸ್ಡೇ ವಿಲ್ ಬಿ ಪವರ್ ಪ್ಲಾಂಟ್ ಡೇ ಆ್ಯಂಡ್ ಬ್ರಿಡ್ಜ್ ಡೇ ಅಂತ ಅದರ ಜೊತೆಗೆ ಅಶ್ಲೀಲ ಪದ ಬಳಕೆಯನ್ನು ಮಾಡಿ ಒಂದು ರೀತಿ ಬೆದರಿಕೆ ಹಾಕಿದ್ದಾರೆ. ಇದು ಯುದ್ಧವನ್ನ ಹೆಚ್ಚಿಸೋ ಬಗ್ಗೆ ಮಾಹಿತಿ ಕೊಡ್ತಾ ಇರೋದಾ ಅಥವಾ ತಾವೇನು ಕಡಿಮೆ ಇಲ್ಲ ಅಂತಂದ್ರೆ ನಾವು ಸೋತಿಲ್ಲ ಅನ್ನೋದನ್ನ ತೋರಿಸ್ಕೊಳ್ಳೋಕೋಸ್ಕರ ಮಾತ್ರ ಮಾಡ್ತಾ ಇರುವಂಥ ಟ್ವೀಟಾ? ಇದನ್ನು ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂದಾಗ ನಾವು ಹಿಂದೆ ಹೋಗಬೇಕಾಗತ್ತೆ. ಹಿಟ್ಲರ್ನ ಸೋಲಿಸಿದಂಥ ಮಿತ್ರಪಡೆಗಳು ರಷ್ಯಾ, UK ಮತ್ತು ಅಮೇರಿಕಾ ನ್ಯೂರೆಂಬರ್ಗ್ ಟ್ರಯಲ್ಸ್ ಅಂತ ಮಾಡಿದ್ರು. ಅಂದರೆ ವಾರ್ ಕ್ರೈಮ್ಸ್ನ ಅದರಲ್ಲಿ ನೀಟಾಗಿ ಡಿಫೈನ್ ಮಾಡಿದ್ದಾರೆ. ಆ ವಾರ್ ಕ್ರೈಮ್ನ ನಾವು ಇದನ್ನು ಅಮೇರಿಕಾಗೆ ಈಗ ಅನ್ವಯಿಸಿ ನೋಡಿದ್ರೆ
ಏನೋ ಬೆಂಜಮಿನ್ ನೆತನ್ಯಾಹು ಈಗಾಗಲೇ ವಾರ್ ಕ್ರಿಮಿನಲ್ ಅಂತ ಘೋಷಣೆ ಮಾಡಿದೆ ICC. ಟ್ರಂಪು ಕೂಡ ಅದೇ ಒಂದು ಕ್ಯಾಟಗರಿಗೆ ಬರ್ತಾರೆ. ಒಂದು ಪವರ್ ಪ್ಲ್ಯಾಂಟ್ ಇರ್ಬೋದು, ಇದನ್ನೆಲ್ಲ ನಾಶ ಮಾಡ್ತೀನಿ ಅಂತ ಹೇಳೋದೇ ಒಂದು ವಾರ್ ಕ್ರೈಮು. ಅಂತಾರಾಷ್ಟ್ರೀಯ ಕಾನೂನಲ್ಲಿ ಅದು ವಾರ್ ಕ್ರೈಮು. ಈ ರೀತಿ ಓಪನ್ ಆಗಿ ಹೇಳಿ ಒಂದು ರೀತಿಯಾದ ಬೆದರಿಕೆ ಹುಟ್ಟೋದು, ಇದು ಅತ್ಯಂತ ಪ್ರಭಾವಶಾಲಿ ಒಂದು ರಾಷ್ಟ್ರ. ಒಂದು ಪ್ರತಿರೋಧ ಒಡ್ಡಂಥ ರಾಷ್ಟ್ರಕ್ಕೆ ನೀನು ಸಂಪೂರ್ಣ ಅಂದರೆ ಬೇಷರತ್ ಸಂಪೂರ್ಣ ಶರಣಾಗತಿ ಮಾಡಿದ್ರೆ ಮಾತ್ರ ನಾವು ನಿಮ್ಮ ಬದುಕುಳಿಸ್ಬೋದು. ಅದು ಬದುಕುಳಿಸೋದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಾವು ಗಾಜಾದಲ್ಲಿ ನೋಡ್ಬೋದು. ಗಾಜಾದಲ್ಲಿ ಏನು ಎಕ್ಸ್ಪೆರಿಮೆಂಟ್ ಒಂದಾಯಿತು ಅದು ಈಗ ಪ್ರಪಂಚಾದ್ಯಂತ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸರ್, ಈಗ ನೀವು ಈಗ ತಾನೇ ನೀವೇ ಹೇಳಿದ್ರಿ ಇದೊಂದು ರೀತಿ ಕ್ರೈಮ್, ಆ ರೀತಿ ಹೇಳೋದು ಸಹ ಕ್ರೈಮ್ ಅಂತ. ಹಾಗಾದರೆ ಟ್ರಂಪ್ ನಡೆಗೆ ಇಡೀ ವಿಶ್ವದಲ್ಲಿ ಸಹ ಯಾರೂ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇಲ್ವಾ? ಅಥವಾ ಟ್ರಂಪ್ ಮಾಡ್ತಾ ಇರೋದು ತಪ್ಪು ಅಂತ ಯಾರೂ ಹೇಳ್ತಾ ಇಲ್ವಾ? ಅಥವಾ ಅವ್ರಿಗೆ ಅಪೋಸಿಷನ್ ಆಗಿ ಯಾರು ಮಾತಾಡ್ತಾ ಇಲ್ವಾ? ಈಗ ಇಡೀ ಯುರೋಪಿಯನ್ ಯೂನಿಯನ್ನಲ್ಲಿರುವಂಥ ಏನೋ ಅವರು ಅಂದರೆ ನ್ಯಾಟೋ ಬಾಲಂಗುಜುಗಳಂತ ನಾವೇನು ಹೇಳ್ತೀವಿ, ಫ್ರಾನ್ಸ್ ಇರ್ಬೋದು, UK ಇರ್ಬೋದು, ಅವರೆಲ್ಲ ಒಂದು ತಮ್ಮದೇ ಆದಂಥ ಒಂದು ಪ್ರತಿರೋಧನ ಹೊಡ್ತಿದ್ದಾರೆ. ಈಗ ಮ್ಯಾಕ್ರೋನ್, ಫ್ರೆಂಚ್ನ ಅಧ್ಯಕ್ಷ ಮ್ಯಾಕ್ರೋನು, ನಾವು ಅಲ್ಲಿಗೆ ಹಾರ್ಮೂಜ್ ಜಲಸಂಧಿನ ಬಿಡುಗಡೆಗೊಳಿಸೋಕ್ಕೆ ನಮ್ಗೆ ಅದರಲ್ಲಿ ಏನೂ ಇಲ್ಲ, ನಾವು ಅದಕ್ಕೆ ಮಾಡೋದೂ ಇಲ್ಲ, ನಾವು ಅದಕ್ಕೆ ಸಹಾಯ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ UK ಸ್ಟಾರ್ಮರ್ ಕೂಡ ನಾವು ಇದು ನಮ್ಮ ಯುದ್ಧ ಅಲ್ಲ, ನಾವು ಇದನ್ನು ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸ್ಪೇನ್ನ ಅಧ್ಯಕ್ಷ ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಪ್ರಜಾಪ್ರಭುತ್ವ ವಿರೋಧಿ ಒಂದು ಯುದ್ಧ, ಇದರನ್ನು ನಾವು ಖಂಡಿಸಬೇಕು, ಅಮೇರಿಕದ ಯಾವುದೇ ಯುದ್ಧ ವಿಮಾನಗಳು ಅಲ್ಲಿ ಬಂದು ಸಾಗಾಣಿಕೆ ಮಾಡೋದಕ್ಕೆ ನಮ್ಮ ವಾಯುನೆಲೆಗಳನ್ನ ಉಪಯೋಗಿಸ್ಕೊಳ್ಳೋಕೆ ಬಿಡೋದಿಲ್ಲ ಅಂತಲೂ ಹೇಳಿದ್ದಾರೆ. ಇದೆಲ್ಲ ಹೇಳಿದಾಗಲೇ ಟ್ರಂಪು ಈಗ ನ್ಯಾಟೋ ವಿರುದ್ಧ ತಿರುಗಿ ಬಿದ್ದಿರೋದು, ನ್ಯಾಟೋಯಿಂದ ನಾವು ಹೊರಗಡೆ ಹೋಗ್ತೀವಿ ಅನ್ನೋಂಥ ಒಂದು ಮಾಡ್ತಿದ್ದಾರೆ. ಬಟ್ ಇದು ಒಂದು ಸುಳ್ಳು. ಇದು ಹೇಗೆ ಅಂತ ಹೇಳಿದ್ರೆ UKನೂ ಕೂಡ, ಫ್ರಾನ್ಸು ಮತ್ತು ಸ್ಪೇನು ಪ್ರಾಮಾಣಿಕವಾಗಿ ಅದನ್ನು ಮಾಡ್ತಾ ಇರ್ಬೋದು ಅಥವಾ ಅವ್ರು ಹೇಳಿದ್ದನ್ನು ಮಾಡ್ತಾ ಇರ್ಬೋದು. ಆದರೆ UKಯ ಸ್ಟಾರ್ಮರು ಹೇಳ್ತಾ ಇರೋದೊಂದು ಮಾಡ್ತಾ ಇರೋದೊಂದು. ಯಾಕೆ ಅಂತ ಹೇಳಿದ್ರೆ ಈ B-52 ಬಾಂಬರ್ಸ್ ಏನು ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ ಅದೆಲ್ಲ UK ಏರ್ಬೇಸಿಂದನೇ ಬರ್ತಾ ಇದೆ. ಮತ್ತು ಜರ್ಮನಿಯ ರ್ಯಾಮ್ಸ್ಟೀನ್ ಏರ್ಬೇಸ್ ಅಂತ ಯುರೋಪ್ನ ಅತಿ ದೊಡ್ಡ ಅಮೇರಿಕನ್ ನೆಲೆ, ಸೇನಾ ನೆಲೆ ಯಾವುದು ಅಂತ ಹೇಳಿದ್ರೆ ಜರ್ಮನಿ ಇರೋಂಥ ರ್ಯಾಮ್ಸ್ಟೀನ್ ನೆಲೆ. ಅಲ್ಲಿಂದ ಈ ಯುದ್ಧ ವಿಮಾನಗಳು ಇಂಧನ ಪೂರ್ಣಗೊಳಿಸ್ಕೊಂಡ್ರೆ ರೀಫ್ಯೂಯಲ್ ಮಾಡಿಕೊಂಡು ಅದನ್ನು ತುಂಬಿಸ್ಕೊಂಡು ಮತ್ತೆ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ತಗೊಬಂತು ಸುರಿತಾ ಇರೋದು ಈ ದೇಶಗಳಿಂದನೇ ಅಂತ ನಾವು ಮರಿಬಾರ್ದು. ಸೊ ಇದರಲ್ಲಿ ಪ್ರಪಂಚಾದ್ಯಂತ ಎಲ್ಲರೂ ತಮ್ಮದೇ ಆದಂಥ ರೀತಿಯಲ್ಲಿ ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಒಂದು ಅಮೇರಿಕಾದಂಥ ಒಂದು ದೈತ್ಯ, ಒಂದು ಶಕ್ತಿಶಾಲಿ ರಾಷ್ಟ್ರದ ಎದುರಾಕೊಳ್ಳುವಂಥದ್ದು ದುಸ್ಸಾಹಸಕ್ಕೆ ಯಾರೂ ಹೋಗ್ತಾ ಇಲ್ಲ. ಚೈನಾ ಮತ್ತು ರಷ್ಯಾ ಖಂಡಿಸ್ತಾ ಇರ್ಬೋದು, ಆದರೆ ಈ ಒಂದು ಕ್ರೌರ್ಯನ ನಿಲ್ಲಿಸೋದಕ್ಕೆ ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಒಬ್ಬ ಹುಚ್ಚ ರೋಡ್ ಸೈಡಲ್ಲಿ ಯಾರಾದರೂ ಹೊಡಿತೀನಿ ಅಂತ ಹೋಗಿ ಹೊಡೆಯೋಕ್ಕೆ ಹೋದಾಗ ಒಂದಷ್ಟು ಜನ ಹೇಳ್ಬೋದು, ಅದನ್ನು ತಡೆಯೋಕ್ಕೆ ಹೋಗ್ಬೋದು. ಬಟ್ ಅವನ ಹತ್ರ ಏನಾದರೂ ಶಕ್ತಿಶಾಲಿ ಒಂದು ಇದಿದ್ದಾಗ ಎಲ್ಲರೂ ಹಿಂಜರಿತಾರೆ. ಆ ರೀತಿಯಾದಂಥ ಒಂದು ಒತ್ತಾಯದ ಪರಿಸ್ಥಿತಿ ಇಡೀ ಪ್ರಪಂಚಕ್ಕೆ ಈಗ ಬಂದು ಆವರಿಸಿದೆ. ಓಕೆ, ಅಂದರೆ ಇಂಥವ್ರ ಕೈಯಲ್ಲಿ ದೇಶ ಕೊಟ್ಟರೆ ಅವ್ರು ಯಾವ ರೀತಿ ಬೇಕಾದರೂ ತಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನು ಯಾವ ರೀತಿ ಬೇಕಾದರೂ ಬಳಸ್ಕೊಳ್ತಾರೆ. ಹೌದು. ಸೊ ಸರ್, ಈಗ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರರಾಗಿರುವಂಥ ಇಸ್ಮಾಯಿಲ್ ಬಗಾಯಿ ಅವರು ಅಮೆರಿಕ ದಾಳಿ ಮಾಡಿದ್ರೆ ನಾವು ಸಹ ಆ ಪ್ರದೇಶವನ್ನು ನಾಶ ಮಾಡ್ತೇವೆ, ಸಂಪೂರ್ಣವಾಗಿ ನಾವು ಸಹ ಅದಕ್ಕೆ ಪ್ರತಿದಾಳಿಯನ್ನು ಒಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಕಡೆ ಇರಾನ್ ಸಹ ಬಗ್ತಾ ಇಲ್ಲ, ಆ ಕಡೆ ಟ್ರಂಪ್ ಸಹ ಆ ರೀತಿ ತಮ್ಮ ಸ್ವಾರ್ಥಕ್ಕೆ ಆ ರೀತಿಯನ್ನು ಬಳಸ್ಕೊಳ್ತಾ ಇದ್ದಾರೆ. ಹಾಗಾದರೆ ಈ ಯುದ್ಧ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋಗ್ಬೋದು? ನನ್ನ ಪ್ರಕಾರ ಇಡೀ ಗಲ್ಫ್ ಕಂಟ್ರೀಸ್ ಅಂತ ಏನು ನಾವು ಕರಿತೀವಿ, GCC ಕಂಟ್ರೀಸ್ ಅಂತ, ಅದು ಒಂದಲ್ಲ ಒಂದು ರೀತಿಯ ಅಮೇರಿಕಾದ ಒಂದು ವಸಾಹತುವಾಗಿ ಮಾರ್ಪಡುತ್ತೆ. ಅದು ಈ ಯುದ್ಧದ ನಂತರ ಅದು ಸ್ವತಂತ್ರವಾದ ದೇಶಗಳಾಗಿ ಉಳಿಯೋದಿಲ್ಲ. ಅಮೇರಿಕ ತನ್ನ ತೆಕ್ಕೆಗೆ ಅದು ತಗೊಳ್ಳುತ್ತೆ. ಅದರ ಭಾಗವಾಗಿ ಇದರ ಮುಲಾಜಿಲ್ಲದೆ ಅಂದರೆ ಮಿತ್ರ ರಾಷ್ಟ್ರಗಳಿವಲ್ಲ, ಕುವೈತು, ಬಹರೇನು, UAE ಮತ್ತು ಸೌದಿ ಅರೇಬಿಯಾ ನಾವೇನು ಕರಿತೀವಿ GCC ಕಂಟ್ರೀಸ್ ಅಂತ, ಈ ಎಲ್ಲ ದೇಶಗಳು ಕೂಡ ಅಮೇರಿಕ ತಮಗೆ ರಕ್ಷಣೆ ಒದಗಿಸುತ್ತೆ ಅನ್ನೋ ಒಂದು ಒಪ್ಪಂದದಲ್ಲಿ ಅದನ್ನು ಮಾಡ್ತಾಯಿದ್ರು. ಈಗ ಮತ್ತು ಅಮೇರಿಕಾಗೆ ಸಹಾಯನೂ ಮಾಡ್ತಾಯಿದ್ರು ಇರಾನ್ ವಿರುದ್ಧ. ಈಗ ಇರಾನ್ ಏನು ಹೇಳ್ತಿದೆ, ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ, ಇನ್ನು ನಾವು ಏನೋ ಬಗ್ಗಿದ್ರೆ ನಾವು ಅಷ್ಟೇ, ನಾವು ಗಾಜಾ ರೀತಿಯಾದಂಥ ಸಂಪೂರ್ಣವಾಗಿ ನಾಶ ಆಗೋಗ್ತೀವಿ. ಆದ್ದರಿಂದ ನಮ್ಮ ಈ ಶಕ್ತಿ ಏನಂದರೆ, ನಮ್ಮ ಅಸ್ತಿತ್ವದ ಯುದ್ಧ ಏನು ಅಂತ ಹೇಳಿದ್ರೆ
ಈ ಸುತ್ತಮುತ್ತ ಅಮೇರಿಕಾದ ಯಾವುದೇ ಸೇನಾ ನೆಲೆಗಳಿರ್ಬೋದು ಅಥವಾ ಮಿತ್ರ ರಾಷ್ಟ್ರಗಳು ಅಂತ ಕರ್ಕೊಳ್ಳುವಂಥ GCC ಕಂಟ್ರಿಗಳಿರ್ಬೋದು, ಅದನ್ನು ನಾವು ನಾಶ ಮಾಡ್ತೀವಿ. ನಮ್ಗೆ ಏನು ಹೊಡಿತಾರೋ ಅಂದರೆ 8ಗೆ 8 ರೇಟು. ನಮ್ಗೆ ಯಾವ ಎನರ್ಜಿ ಸೆಕ್ಟ್ರಲ್ಲಿ ನಮ್ಮನ್ನು ಹೊಡೆದ್ರು ಅಂತ ಹೇಳಿದ್ರೆ ಅವರ ಎನರ್ಜಿ ಸೆಕ್ಟ್ರನ್ನ ನಾವು ಹಾಳು ಮಾಡ್ತೀವಿ. ನಮ್ಮ ಯಾರಾದರೂ ಅಸಾಸಿನೇಟ್ ಮಾಡಿದ್ರೆ, ನಮ್ಮ ಸೈಂಟಿಸ್ಟ್ನ ಯಾರಾದರೂ ಅಸಾಸಿನೇಟ್ ಮಾಡಿದ್ರೆ ನಿಮ್ಮ ಕಂಪ್ನಿಗಳನ್ನ ನಾವು ಹೊಡೆದಾಕ್ತೀವಿ. ಈಗಾಗಲೇ ದುಬೈನ ಶೇರ್ ಮಾರ್ಕೆಟ್ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಇದಿರ್ಬೋದು, ಅದು ಕೆಳಗಡೆ ಬೀಳ್ತಾನೆ ಇದೆ, ನಿರಂತರವಾಗಿ ಬೀಳ್ತಾ ಇದೆ. ಅದಕ್ಕೆ ದುಬೈ ಈಗಾಗಲೇ ಬೇರೆ ಬೇರೆ ರೀತಿಯಾದಂಥ PR ಕ್ಯಾಂಪೇನ್ಸ್ ಮಾಡ್ತಾ ಇದೆ. ಅಂದರೆ ದುಬೈ ಈಗಲೂ ಚೆನ್ನಾಗಿದೆ, ಇಲ್ಲೇನೋ ನಡೀತಾ ಇಲ್ಲ ಅನ್ನೋ ಒಂದು PR ಕ್ಯಾಂಪೇನ್ ನಡೀತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಟ್ಟು ಇನ್ಫ್ಲೂಯೆನ್ಸರ್ಸ್ಗೆ ಇದೆಲ್ಲ ಮಾಡ್ತಾ ಇದೆ. ಬಟ್ ದುಬೈ ಈ ಎಲ್ಲ ದೇಶಗಳನ್ನ ಅಮೇರಿಕ ಈ ಯುದ್ಧದ ನಂತರ ಇದು ನನ್ನದೇ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಒಂದು ಆಳುವ ವರ್ಗ ಏನಿದೆ ಅದು ಅಮೇರಿಕ ಮತ್ತು ಇಸ್ರೇಲ್ ಜೊತೆ ಬೆಸೆದುಕೊಂಡಿದೆ. ಅವರು ಇರಲಿ ಇಲ್ಲದೆ ಇರಲಿ ಅಮೇರಿಕಾಗೆ ಅದು ಮ್ಯಾಟ್ರ್ ಆಗೋದಿಲ್ಲ. ಸೊ ಅದಕ್ಕೆ ರೆಡಿಯಾಗಿದೆ. ಅದಕ್ಕೆ ಇರಾನ್ ಕೂಡ ತನ್ನ ಈಗೇನು ನಷ್ಟ ಆಗಿದೆ, ಇದುವರೆಗೂ ಅಪಾರ ಪ್ರಮಾಣದ ಆಲ್ಮೋಸ್ಟ್ 3,000ಕ್ಕಿಂತ ಹೆಚ್ಚು ಜನ ಇರಾನ್ನಲ್ಲಿ ಸತ್ತಿದ್ದಾರೆ, ಈ ಬಾಂಬ್ ದಾಳಿಗಳಿಂದ ಸತ್ತಿದ್ದಾರೆ. ಸೊ ಅವರು ಮತ್ತು ಅಪಾರ ಪ್ರಮಾಣದ ಮನೆಗಳು ನಾಶ ಆಗಿದೆ. ಒಂದು ಸರಾಸರಿ 1.5 ಲಕ್ಷಕ್ಕೂ ಹೆಚ್ಚು ಮನೆಗಳು ನಾಶ ಆಗಿದೆ ಅಂತ ಹೇಳಲಾಗುತ್ತೆ. 1.5 ಲಕ್ಷ ದೊಡ್ಡ ಇದು. ಈಗಾಗಲೇ ಅಲ್ಲಿನ ಜನರು ತೆಹರಾನು, ಇಸ್ಫಹಾನು ಮತ್ತು ಕಾಮ್, ತಬ್ರೀಜ್, ಮಶಾದ್ ಇಲ್ಲೆಲ್ಲ ಜನಗಳು ಗುಡ್ಡಗಾಡು ಪ್ರದೇಶಗಳಿಗೆ ಹೋಗ್ತಿದ್ದಾರೆ. ವಿವೇಚನೆ ಇಲ್ಲದೆ ಆ ನಗರಗಳ ಮೇಲೆ, ಜನರ ಮೇಲೆ ಬಾಂಬ್ಗಳು ನಡೀತಾ ಇರಬೇಕಾದಾಗ ಅವರು ಈ ನಗರಗಳನ್ನು ಬಿಟ್ಟು ಹಳ್ಳಿಗಳ ಕಡೆ, ಗುಡ್ಡಗಾಡುಗಳ ಕಡೆ ಹೋಗ್ತಿದ್ದಾರೆ ಇದರಿಂದ ಬಚಾವ್ ಆಗೋದಕ್ಕೆ. ಸೊ ಅದೇ ಒಂದು ಪರಿಸ್ಥಿತಿ ಇಡೀ ಗಲ್ಫ್ಗೆ ನಾವು ತರ್ತೀವಿ ಅಂತ ಇರಾನ್ ಹೇಳ್ತಿದೆ, ಮತ್ತು ಇಸ್ರೇಲ್ಗೆ ಮತ್ತು ಅಮೇರಿಕ ನೆಲೆಗಳೇನಿದೆ ಅದನ್ನು ಹೇಳ್ತಿದೆ. ನಾವು ಒಂದು ಮರಿಬಾರ್ದು, ಈ ಎಲ್ಲ ಯುದ್ಧ ನಡೀತಾ ಇರೋದು ಇಲ್ಲಿನ ಇಂಧನ ಒಂದು ಸಪ್ಲೈ ಏನಿದೆ, ಅಂದರೆ ಕಚ್ಚಾ ತೈಲಗಳ ಬಾವಿಗಳೇನಿದೆ ಮತ್ತು ನೈಸರ್ಗಿಕ ಅನಿಲಗಳ ಒಂದು ನಿಪೇಕ್ಷಗಳೇನಿದೆ ಅದನ್ನು ತನ್ನ ತೆಕ್ಕೆಗೆ ತಗೋಬೇಕು ಅಂತ ಅಮೇರಿಕ ಆಲ್ಮೋಸ್ಟ್ 100 ವರ್ಷದಿಂದ ಅದನ್ನು ಪ್ರಯತ್ನ ಪಡ್ತಾನೆ ಇದೆ. ಅದು ಒಂದು ಹಂತಕ್ಕೆ ಸಕ್ಸಸ್ಫುಲ್ ಆಗಿದೆ ಕೂಡ. ಇಡೀ ಗಲ್ಫ್ ಕಂಟ್ರೀಸ್ನ ಸೃಷ್ಟಿಸಿದ್ದೆ ಇದೇ ಒಂದು ಕಾರಣಕ್ಕೆ. ಈಗ ಒಂದು ಪ್ರಬಲ ಪ್ರತಿರೋಧ ಇರಾನಿಂದ ಬರ್ತಾ ಇರೋದ್ರಿಂದ ಅಮೇರಿಕ, ಎಸ್ಪೆಷಲಿ ಟ್ರಂಪ್, ಅದು ದಿಕ್ಕೆಟ್ಟು ಈ ರೀತಿಯಾದಂತಹ ಒಂದು ರುದ್ರಾವತಾರ ಅಂತ ಹೇಳಬಾರ್ದು, ಇದೊಂಥರ ರಾಕ್ಷಸಿ ಪ್ರವೃತ್ತಿಯನ್ನು ಪ್ರಪಂಚದ ಮುಂದೆ ತೋರಿಸ್ತಾ ಇದ್ದಾರೆ. ಸರ್, ಈಗ ಇರಾನ್ ಒಂದ್ ಕಡೆ ಹೇಳ್ತಾ ಇದೆ ಹಾರ್ಮುಜ್ ಈಗ ಈ ಹಿಂದೆ ಹೇಗಿತ್ತು ಹಾಗೆ ಇನ್ನು ಮುಂದೆ ಇರೋದಿಲ್ಲ, ಅದರಲ್ಲೂ ಅಮೆರಿಕ ಮತ್ತು ಇಸ್ರೇಲ್ ಹಡಗುಗಳಿಗೆ ಹಾರ್ಮುಜಲ್ಲಿ ಎಂಟ್ರಿನೇ ಇಲ್ಲ ಅಂತ ಇಷ್ಟು ಕಠಿಣವಾಗಿ ಇರಾನ್ ಹೇಳಿದೆ. ಸೊ ಮುಂದಿನ ದಿನಗಳಲ್ಲಿ ಅಮೆರಿಕ ಏನು ಮಾಡ್ಬೋದು, ಅಮೆರಿಕದ ನಡೆ ಈ ಹಾರ್ಮುಜ್ ವಿಚಾರದಲ್ಲಿ ಯಾವ ರೀತಿ ಆಗ್ಬೋದು? ನೋಡಿ, ಹಾರ್ಮುಜ್ನ ವಶಪಡಿಸ್ಕೊಳ್ಳೋಕ್ಕೆ ಬ್ರಿಟಿಷ್ ಪ್ರಯತ್ನ ಪಟ್ಟಿತ್ತು 70ರ ದಶಕದಲ್ಲಿ. ಅದರ ನಂತರ ಅದಕ್ಕಿಂತ ಮುಂಚೆನೂ ತುಂಬ 87ರಲ್ಲಿ 88ರಲ್ಲಿ ಇದೇ ಅಮೇರಿಕ ಇರಾಕ್ ಮತ್ತು ಇರಾನ್ ವಿರುದ್ಧ ಯುದ್ಧ ಮಾಡ್ತಾ ಇರಬೇಕಾದ್ರೆ ಇದನ್ನು ವಶಪಡಿಸ್ಕೊಳ್ಳೋಕೆ ಅಮೇರಿಕ ಪ್ರಯತ್ನ ಪಟ್ಟಿತ್ತು. ಐತಿಹಾಸಿಕವಾಗಿ ಯಾರು ಹಾರ್ಮುಜ್ ಜಲಸಂಧಿಯನ್ನು ವಶಪಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಅವರು ಸೋತಿದ್ದಾರೆ. ಇದನ್ನು ನಾವು ತಿಳ್ಕೋಬೇಕು. ಒಮಾನ್ನ ಒಂದು ಬುಡಕಟ್ಟು ಒಂದು ಜನಾಂಗ ಏನು ಅಲ್ಲಿ ಆಪರೇಟ್ ಆಗ್ತಿತ್ತು ಅವ್ರನ್ನೆಲ್ಲ ಕೊಂದು ಅದರಲ್ಲಿ 17 ಅಥವಾ 13 ಬುಡಕಟ್ಟುಗಳಿದ್ವು. ಅದನ್ನೆಲ್ಲ ನಾಶ ಮಾಡಿ ಅದನ್ನು ಬ್ರಿಟನ್ ಇದನ್ನು ವಶಪಡಿಸ್ಕೊಳ್ಳೋಕ್ಕೆ 70ರ ದಶಕದಲ್ಲಿ ಟ್ರೈ ಮಾಡಿತ್ತು. ಅದು ಒಮಾನ್ನ ಒಂದು ಏನಂತೀವಿ ರೆಜಿಮ್ ಚೇಂಜ್ ಅಂತ ಹೇಳ್ತೀವಿ, ಅದಾಗಿತ್ತು, ಸಕ್ಸಸ್ಫುಲ್ ಆಗಿತ್ತು. ಬಟ್ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. 87-88ರಲ್ಲಿ ಅಮೇರಿಕ ಪ್ರಯತ್ನ ಪಟ್ಟಾಗೂ ಇರಾನು ಇದನ್ನು ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಈಗ ಅದನ್ನು ಮಾಡೋಕ್ಕೆ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಹಾರ್ಮುಜ್ ಜಲಸಂಧಿ ಒಂದು ರೀತಿಯಾದಂತಹ ಅತ್ಯಂತ ಸಂಕೀರ್ಣವಾದ ಒಂದು ನೀರಿನ ಒಂದು ಕಾಲುವೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನೀವು ಒಟ್ಟು ವಿಸ್ತೀರ್ಣ 33 ಕಿಲೋಮೀಟ್ರ್ ಇದ್ದು ಅಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಬರೀ 3 ಕಿಲೋಮೀಟರ್ ಅಷ್ಟು ಜಾಗದಲ್ಲಿ ಮಾತ್ರ ಹಡಗುಗಳು ಪಾಸ್ ಆಗಬೇಕು. ಆ 3 ಕಿಲೋಮೀಟ್ರಲ್ಲಿ ಒಂದು ಕಡೆ ಇನ್ಕಮಿಂಗ್ ಹಡಗುಗಳು, ಒಂದು ಕಡೆ ಔಟ್ ಗೋಯಿಂಗ್ ಹೊರ ಹೋಗುವಂಥ ಒಂದು ಹಡಗುಗಳು ಪಾಸ್ ಆಗುವಂಥ ಪ್ರದೇಶ ಏನು ಬರುತ್ತೆ ಅದು ಇರಾನಲ್ಲೇ ಬರುತ್ತೆ. ಆದರೆ ಇದು ಎರಡನ್ನೂ ಕಂಟ್ರೋಲ್ ಮಾಡೋದು ಒಮಾನ್ ಮತ್ತು ಇರಾನ್. ಈಗ ಇರಾನ್ ಏನು ಹೇಳ್ತಿದೆ, ನಾವು ಟೋಲ್ ಹಾಕ್ತೀವಿ ಅಂತ ಹೇಳ್ತಾರೆ. ಪ್ರತಿಯೊಂದು ಹಡಗಿನ ಮೇಲೆ $2 ಮಿಲಿಯನ್ ನಾವು ಟೋಲ್ ಹಾಕ್ತೀವಿ. $2 ಮಿಲಿಯನ್ ಏನಕ್ಕೆ ಅಂತ ಹೇಳಿದ್ರೆ, ಒಂದು ಹಡಗು ಪಾಸ್ ಆಗಬೇಕು ಅಂದರೆ ಅದರ ವರ್ತು $250 ಮಿಲಿಯನ್ ಇರುತ್ತೆ. ಆಯಿಲ್ ಟ್ಯಾಂಕರ್ ಒಂದು ಪಾಸ್ ಆಗಬೇಕು ಅಂದರೆ $250 ಮಿಲಿಯನ್ ಇರುತ್ತೆ. ಅದರ 1% ನಾವು ಟೋಲ್ ಹಾಕ್ತೀವಿ ಅಥವಾ 2% ಟೋಲ್ ಹಾಕ್ತೀವಿ. ಅದನ್ನು ಇರಾನ್ ಮತ್ತು ಒಮಾನು ಅದನ್ನು ಹಂಚ್ಕೊಳ್ಳುತ್ತೆ.
ಒಮಾನ್ ಏನಕ್ಕೆ ಅಂತ ಹೇಳಿದ್ರೆ, ಒಮಾನು ಈ ಒಂದು ಮಧ್ಯಸ್ಥಿಕೆ ಮಾತುಕತೆ ಏನು ನಡೀತಿತ್ತು ಈ ದಾಳಿಗಳ ಮುಂಚೆ, ಅದರಲ್ಲಿ ಒಂದು ಒಳ್ಳೆಯ ಒಂದು ಒಮ್ಮತದ ಒಂದು ಅಭಿಪ್ರಾಯ ಮೂಡಿಸೋಕ್ಕೆ ಒಮಾನ್ ಪ್ರಯತ್ನ ಪಟ್ಟಿತ್ತು. ಅದಕ್ಕೋಸ್ಕರ ನಾವು ಒಮಾನ್ ಜೊತೆ ಹಂಚ್ಕೊಳ್ತೀವಿ ಅಂತ ಇರಾನ್ ಹೇಳ್ತಿದೆ. ಇದೇನಾದ್ರು ಅದು ಏನು ಕೇಳ್ತಿದೆ ಅಂತ ಹೇಳಿದ್ರೆ, ನಮಗೆ ನಾವು ನಿರೀಕ್ಷೆ ಮಾಡದೆ ಯಾವುದೇ ಒಂದು ರೀಸನ್ ಕೊಡ್ದಿರೋ ನಮ್ಮ ಮೇಲೆ ಏನು ದಾಳಿ ಆಯಿತು, ಇದರಿಂದ ಏನು ನಮ್ಗೆ ನಷ್ಟ ಆಗಿದೆ, ಅದನ್ನು ಬರೆಸ್ಕೊಳ್ಳೋದಕ್ಕೆ ನಾವು ಇದನ್ನು ಮಾಡ್ತಾಯಿದ್ದೀವಿ. ಮತ್ತು ಅಮೇರಿಕಾ ಮತ್ತು ಇಸ್ರೇಲ್ ಏನು ಯಾವ ದೇಶಗಳು ದಾಳಿ ಮಾಡಿದ್ವು, ಅವು ಇನ್ನು ಯಾವುದೇ ಕಾರಣಕ್ಕೂ ಈ ಗಲ್ಫ್ ಕಂಟ್ರೀಸಲ್ಲಿ ಇರಬಾರ್ದು. ಅದರ ಕಂಪನಿಗಳಾಗಿರ್ಬೋದು ಅಥವಾ ವ್ಯಾಪಾರ ವಹಿವಾಟಾಗಿರ್ಬೋದು, ಈ ಒಂದು ಪರ್ಷಿಯನ್ ಕೊಲ್ಲಿಲಿ ಅದರ ವ್ಯಾಪಾರ ವಹಿವಾಟು ಅಥವಾ ಒಂದು ಮಿಲಿಟ್ರಿಯ ಒಂದು ಸೇನಾ ನೆಲೆಗಳಿರ್ಬೋದು, ಇವನ್ನೆಲ್ಲವನ್ನು ನಾವು ಖಾಲಿ ಮಾಡಿಸ್ತೀವಿ, ಈ ಯುದ್ಧ ಆ ಕಡೆಗೆ ಹೋಗುತ್ತೆ ಅಂತ ಹೇಳ್ತಿದೆ. ಅದು ಆಲ್ಮೋಸ್ಟ್ ಅದನ್ನು ಡೈಲಿ ಬೇಸಿಸ್ ಅದನ್ನು ಮಾಡ್ತಾ ಇದೆ ಕೂಡ. ಸರ್, ಮತ್ತೊಂದಂದರೆ ಏಪ್ರಿಲ್ 5ನೇ ತಾರೀಕಿಗೆ ಇರಾನ್ ಹೇಳುತ್ತೆ, ನಾವು ಅಮೇರಿಕಾದ F-15 ಅನ್ನುವಂಥ ಒಂದು ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದೇವೆ, 2 ಪೈಲಟ್ಗಳು ಕಾಣೆಯಾಗಿದ್ದಾರೆ ಅಂತ. ಅದರ ನಂತರ ಅಮೇರಿಕಾ ಹೇಳುತ್ತೆ, ಇಲ್ಲ ಇಶ್ವಹಾನಲ್ಲಿ ಒಂದು ಈ ರೀತಿಯಾಗಿ ಅಂತ ಒಂದು ಏನು ನಾಶ ಆಗಿರುವಂಥ ಒಂದು ಪೈಲಟಲ್ಲಿ ನಾವು 2 ಪೈಲಟ್ಗಳನ್ನು ನಾವು ಸೇಫ್ ಮಾಡಿದ್ದೇವೆ ಅಂತ ಸಹ ಅಮೇರಿಕಾ ಹೇಳ್ತಾ ಇದೆ. ಇದು ಎರಡರಲ್ಲಿ ಯಾವ್ದು ಸತ್ಯ, ಇದು ಏನು ನಡೀತಾ ಇದೆ? ಇದರಲ್ಲಿ ಒಂದು ಖುಜೆಸ್ತಾನ್ ಅಂತ ಒಂದು ಪ್ರದೇಶ ಇದೆ. ಇದು ಜಾಗ್ರೋಸ್ ಮೌಂಟೇನ್ನ ಪಶ್ಚಿಮ ಭಾಗಕ್ಕಿರುವಂಥ ಒಂದು ಪ್ರದೇಶ. ಇದು ಒಂದು ಕರಾವಳಿ ಪ್ರದೇಶ, ಇರಾನ್ನ ಕರಾವಳಿ ಪ್ರದೇಶ, ಆಯಿಲ್ ಯಥೇಚ್ಛವಾಗಿರುವಂಥ ಪ್ರದೇಶ. ಇಲ್ಲಿ ಆ ಒಂದು F-15 ಫೈಟರ್ನ ಹೊಡೆದಾಕಿರೋದಂತೂ ನಿಜ. ಆದರೆ CIA ಮತ್ತು ಅಮೇರಿಕಾ ಒಂದು ಅನಾಲಿಸಿಸ್ ಪ್ರಕಾರ ಈ ಹೊಡೆದುಳಿಸಿದ ತಕ್ಷಣ ಆ ಪೈಲಟ್ ಇದ್ರೋ ಇಲ್ವೋ, ಆದರೆ ಇವ್ರು ಹೇಳಿದ್ದೇನೋ ಅಂತ ಹೇಳಿದ್ರೆ, ಅಲ್ಲಿ ನಾವು ಹುಡುಕ್ತಾ ಇದ್ದೀವಿ ಅಂತ ರಾಂಗ್ ಲೊಕೇಶನ್ನ ಇವರೇ ಹರಿಬಿಟ್ಟಿದ್ದಾರೆ. ಸೊ ಈ ಇರಾನ್ನ ಯಾರು ಪಡೆಗಳಿವೆ, ಅವು ಹೋಗಿ ಆ ಒಂದು ತಪ್ಪು ಮಾಹಿತಿಯಿಂದ ಅಲ್ಲಿ ಹೋಗಿ ಹುಡುಕುವಂಥ ಒಂದು ಪ್ರಯತ್ನಕ್ಕೆ ತೋರಿಸಿ ಒಂದು ಯಾಮಾರಿಸೋದು ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡಿ ಇವರು ಅಲ್ಲಿಂದ 150 ಹೆಚ್ಚು ಕಡಿಮೆ 150-170 ಕಿಲೋಮೀಟರ್ ದೂರದಲ್ಲಿರುವಂಥ ಇಸ್ಫಹಾನ್, ಅದು ಜಾಗ್ರೋಸ್ ಮೌಂಟೇನ್ನ ಪರ್ವತ ಶ್ರೇಣಿಯಲ್ಲಿ ಇರುವಂಥ ಒಂದು ನಗರ. ಆ ನಗರದಲ್ಲಿ ಆಲ್ಮೋಸ್ಟ್ 400 ಕಿಲೋಗ್ರಾಮ್ನಷ್ಟು ಎನ್ರಿಚ್ಡ್ ಯುರೇನಿಯಂ ಇದೆ ಅಂತ ಹೇಳಲಾಗ್ತಾ ಇದೆ. ಏನು ಟ್ರಂಪು ಕಳೆದ 12 ದಿನ ಯುದ್ಧಗಳಲ್ಲಿ, ಕಳೆದ ಜೂನ್ ತಿಂಗಳಲ್ಲಿ ನಡೆದಂಥ 12 ದಿನಗಳ ಯುದ್ಧದಲ್ಲಿ ಸಂಪೂರ್ಣ ನಾಶ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದಂಥ ಯುರೇನಿಯಂನ ನಾಶ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡಿ ವಿಫಲ ಆಗಿದೆ ಅಮೇರಿಕಾ ಅಂತ ಈಗ ವರದಿಗಳು ಬರ್ತಾ ಇದೆ. ವಿಫಲ ಆದಾಗ ಅವ್ರು ಅಲ್ಲಿಂದ ಅಲ್ಲಿಗೆ ತಪ್ಪಿಸ್ಕೊಂಡು ಹೋಗದೆ ಅದನ್ನು ಹೋಗೋಕ್ಕಾಗದೇ ಇರಬೇಕಾದಾಗ ಅವರು ಅಮೇರಿಕಾ ಹೇಳ್ತಿರೋದು, ನಾವು ಸಕ್ಸಸ್ಫುಲಿ ಒಬ್ಬ ಪೈಲಟ್ನ ನಾವು ಬಚಾವ್ ಮಾಡಿದ್ವಿ ಅಥವಾ ಕರ್ಕೊಂಡ್ಬಂದಿದ್ದೀವಿ ಅಂತ ಅವ್ರು ಹೇಳಿದ್ರೆ, ಇರಾನು ಇಲ್ಲ, ಇವರು ಅಲ್ಲೇ ಸಿಗಾಕೊಂಡ್ರು ಇಸ್ಫಹಾನ್ ಹತ್ರನೇ. ಇವರೇನು ನ್ಯೂಕ್ಲಿಯರ್ ಮೆಟೀರಿಯಲ್ ಇಟ್ಟಿದ್ದಾರೆ ಅಲ್ಲಿಂದ 37 ಕಿಲೋಮೀಟರ್ ಅಷ್ಟೇ ಈ ನಾಶ ಆಗಿರೋ ಪ್ಲೇನ್ಗಳು. C-20 ಅಂತ ಒಂದು ದೊಡ್ಡ ವಿಮಾನಗಳಿವು, ಅಂದರೆ ಇದನ್ನು ಬೇರೆ ಬೇರೆ ಕಾರಣಕ್ಕೆ ಉಪಯೋಗಿಸ್ತಾರೆ. ಮತ್ತು ಬ್ಲ್ಯಾಕ್ ಹಾಕ್ ಅಂತ ನಾವು ಕರಿತೀವಿ. ಈ 2 ಹೆಲಿಕಾಪ್ಟರ್ಗಳು, ಆಮೇಲೆ ಇನ್ನು 4 ಚಿಕ್ಕ ಹೆಲಿಕಾಪ್ಟರ್ಗಳು ಸಂಪೂರ್ಣವಾಗಿ ನಾಶವಾಗಿದೆ. ಅಲ್ಲಿ ಒಂದು ಮನುಷ್ಯನ ಕಳೆಬರಹನೂ ಸಿಕ್ಕಿದೆ, ಅಂದರೆ ಅದು ಬ್ಲಾಸ್ಟ್ ಆದಾಗ ಸುಟ್ಟೋಗಿರೋದು ಕರಕಲಾಗಿರೋವಂಥ ಒಂದು ಕಳೆಬರಹನೂ ಸಿಕ್ಕಿದೆ. ಸೊ ಇದು ಯಾವ ಕಡೆ ನೀವು ಕೇಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಮೇರಿಕಾ ಇದಾಗಿ ಅವತ್ತು ಇದಾದ ದಿನವೇ ಟ್ರಂಪು ಈ ರೀತಿಯಾದಂತಹ ಒಂದು ಹುಚ್ಚುತನದ ಹೇಳಿಕೆಗಳು ಕೂಡ ಶುರುವಾಗಿತ್ತು. ಸೊ ಅಂದರೆ ಆಲ್ಮೋಸ್ಟ್ $500 ಮಿಲಿಯನ್ ಈ ವಿಮಾನಗಳು ಅಮೇರಿಕಾ ಕಳ್ಕೊಳ್ತವೆ ಇರಾನಲ್ಲಿ. ಅದನ್ನು ಹೇಳ್ಕೊಳ್ಳಿಕ್ಕೆ ನಾಚಿಕೆಯಾಗಿ ಈ ರೀತಿ ಹೇಳ್ತಾ ಇರೋ ಈ ರೀತಿಯಾದಂತಹ ಒಂದು ಉಗ್ರ ರೂಪ ತಾಳ್ತಿದ್ದಾರೆ ಟ್ರಂಪ್. ಸರ್, ಈಗ ಮಾರ್ಚ್ 14ಕ್ಕೆ ನಮಗೆ ಸಹಾಯ ಬೇಕು, ಯಾಕಂತಂದ್ರೆ ಹಾರ್ಮುಜ್ ಓಪನ್ ಮಾಡಲಿಕ್ಕೆ ಅಂತ ಕೆಲವು ದೇಶಗಳ ಹತ್ರ ಕೇಳುತ್ತೆ. ನಂತರ ಮಾರ್ಚ್ 16ಕ್ಕೆ ನಮಗೆ ನ್ಯಾಟೋ ಸಹಾಯ ಬೇಡ ಅಂತ ಹೇಳ್ತಾರೆ. ಈಗ ಮತ್ತೆ ಮಿತ್ರ ರಾಷ್ಟ್ರಗಳ ಸಹಾಯವನ್ನ ಕೇಳ್ತಿದ್ದಾರೆ ಟ್ರಂಪ್. ಸೊ ಟ್ರಂಪ್ನನ್ನ ಜನ ಹುಚ್ಚ ಅಂತ ಕರೀಲಿಕ್ಕೆ, ಅಥವಾ ನೀವು ಈಗ ಟ್ರಂಪ್ನ ಹುಚ್ಚ ಅಂತ ಕರೀಲಿಕ್ಕೆ ಈ ರೀತಿಯ ಹೇಳಿಕೆಗಳ ಕಾರಣನ? ಟ್ರಂಪು ಹುಚ್ಚ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅಮೇರಿಕಾ ಒಂದು ನಾನು ಹೇಳಿದ್ನಲ್ಲ ಮುಂಚೆ ಹೇಳಿದಾಗೆ, ಒಂದು ಯಾವ ರೀತಿ ಪದಪುಂಜಗಳಿಂದ ನಮ್ಮನ್ನು ಆಳ್ತಿದ್ವು, ಪ್ರಜಾಪ್ರಭುತ್ವ, ಒಂದು ಲಿಬರ್ಟೀಸು, ಅಂದರೆ ಇದೆಲ್ಲ ಒಂದು ಲಿಬ್ರಲ್, ಅಂದರೆ ಒಂದು ವರ್ಲ್ಡ್ ಆರ್ಡರ್ ಏನಿಂದ ನಮ್ಮನ್ನು ಆಳ್ತಿತ್ತು, ಅದರ ಹಿಂದೆನೂ ಈ ಟ್ರಂಪ್ ಅಂತ ಒಂದು ಆಡಳಿತನೇ ನಮ್ಮನ್ನು ನೋಡ್ತಾ ಇದ್ದಿದ್ದು.
ಈಗ ಟ್ರಂಪು ಅದನ್ನು ಬಂದು ಮುಖವಾಡನ ಕಳಿಸಿದ್ದಾರೆ ಅಷ್ಟೇ. ಟ್ರಂಪು ಒಂದು ಏನು ಮುಖವಾಡ ಅಮೇರಿಕಾದ ಒಂದು ಡೆಮೋಕ್ರಸಿ ಅಂತ ಮುಖವಾಡ ಇತ್ತು ಅದನ್ನು ತೆಗೆದು ತಾನು ಎಷ್ಟು ತಾನು ಎಷ್ಟು ರಾಕ್ಷಸಿ ಪ್ರವೃತ್ತಿಯವನು ಅಂತ ಅಮೇರಿಕಾಗೆ ತೋರಿಸ್ತಿದ್ದಾರೆ. ಸೊ ಇದನ್ನೇ ನಾನು ಹೇಳ್ತಿರೋದು. ಟ್ರಂಪು ಬರೀ ನಾವು ಟ್ರಂಪ್ನ ಘೋಷಣೆ ಮಾಡಿದ್ರೆ ಅದಾಗಲ್ಲ. ಟ್ರಂಪ್ ಹಿಂದೆ ಬಂದವರು ಆಲ್ಮೋಸ್ಟು ನಾನು ಹೇಳಿದ್ನಲ್ಲ, ಅಮೇರಿಕಾ ಇನ್ನೂ ತನ್ನ ಈ ಜುಲೈ 4ನೇ ತಾರೀಕು ಬಂತು ಅಂತ ಹೇಳಿದ್ರೆ ಅಮೇರಿಕಾ ಸೃಷ್ಟಿಯಾಗಿ 250 ವರ್ಷಗಳು, 250 ಇಯರ್ಸ್ ಟ್ರಂಪು ಪ್ರೆಸಿಡೆಂಟ್ ಆಗಿದ್ದಾನೆ ಈಗ, ಆಯಿತಾ. ಈ 250 ವರ್ಷಗಳಲ್ಲಿ 236 ವರ್ಷಗಳು ಅಮೇರಿಕಾ ಯುದ್ಧದಲ್ಲಿ ಕಳೆದಿದೆ. ಸೊ ಅಮೇರಿಕಾ ಒಂದು ಯುದ್ಧ ಕೋರೋ ದೇಶ. ಅದನ್ನು ಟ್ರಂಪು ಇನ್ನೂ ನಮ್ಮ ಮಿಲಿಟ್ರಿ ಅತ್ಯಂತ ಶಕ್ತಿಶಾಲಿ ಮಿಲಿಟ್ರಿ, ನಮ್ಮಂತಷ್ಟು ಶಕ್ತಿಶಾಲಿಗಳು ಇನ್ಯಾರೂ ಇಲ್ಲ, ನಾವಿಲ್ಲದೆ ನ್ಯಾಟೋ ಏನೂ ಇಲ್ಲ, ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಈ ರೀತಿಯ ಒಂದು ಗರ್ವದಿಂದ ಅಥವಾ ದುರಾಭಿಮಾನದಿಂದ ಹೇಳ್ತಾ ಇರೋದು ನಾವೀಗ ಕಾಣ್ತೀವಿ. ಸೊ ಇದನ್ನು ಹುಚ್ಚ ಅಂತ ಹೇಳಿದಾಗ ಅದು ಉತ್ಪ್ರೇಕ್ಷೆ ಅಲ್ಲ, ಅದು ನಿಜ ಕೂಡ. ಸರ್, ಈಗ ಏಪ್ರಿಲ್ 1ಕ್ಕೆ ಯುದ್ಧ 3 ದಿನದಲ್ಲಿ ಮುಗಿಯುತ್ತೆ, ಇರಾನ್ನನ್ನು ನಾವು ಶಿಲಾಯುಗಕ್ಕೆ ಕಳಿಸ್ತೇವೆ ಅಂತ ಟ್ರಂಪ್ ಹೇಳಿದ್ರು. ಕೊನೆಗೆ ನೋಡಿದ್ರೆ ಈಗ ಟ್ರಂಪೇ ತಾವೇ ಹಾಕಿರೋ ಗಡುವನ್ನು ದಿನೇ ಎಕ್ಸ್ಟೆಂಡ್ ಮಾಡಿ ಕೊನೆಗೆ ಇವತ್ತು ರಾತ್ರಿ ತನಕ ತಂದಿದ್ದಾರೆ ಆ ಎಕ್ಸ್ಟೆನ್ಷನ್ ಅನ್ನ. ಸೊ ಈ ಯುದ್ಧದಲ್ಲಿ ಟ್ರಂಪ್ ಸ್ಥಾನ ಏನಾದರೂ ದುರ್ಬಲ ಆಗ್ತಾ ಇದೆಯಾ? ಇದರಲ್ಲಿ 2 ವಿಚಾರ ಇದೆ. ಒಂದು, ಏನು ಶಿಲಾಯುಗಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರು ಅದಕ್ಕೆ ಇರಾನ್ನ ಫಾರಿನ್ ಮಿನಿಸ್ಟರ್ ಅಥವಾ ವಿದೇಶಾಂಗ ಸಚಿವರು ಹೇಳಿರೋದು, ನೀವು ಗುಹೆಗಳಲ್ಲಿ ನಗ್ನವಾಗಿ ತಿರುಗ್ತಾ ಇರಬೇಕಾದಾಗ ಇರಾನು ಮಾನವ ಹಕ್ಕುಗಳು ಕೊಡ್ತಿತ್ತು ಜಗತ್ತಿಗೆ ಅಂತ ನಮ್ಮ ಒಂದು ಸಿವಿಲೈಸೇಷನ್ನು, ನಾಗರಿಕತೆ, ನಮ್ದು ಅಂಥ ಒಂದು ನಾಗರಿಕತೆ. ನೀವು ಅದನ್ನು ಮಾಡೋದು ಬಿಟ್ಬಿಡಿ, ನೀವು ಅಲ್ಲಿಗೆ ಶಿಲಾಗು ಕಳಿಸೋದೇ ಆಯಿತು ಅಂತ ಹೇಳಿದ್ರೆ ಆಗ ಪೆಟ್ರೋಲು ಡೀಸೆಲ್ಲು ಅದೆಲ್ಲ ಇರಲಿಲ್ಲ. ಸೊ ಆ ವಾಸ್ತವನು ಅರಿಯಿರಿ ಅಂತ ಹೇಳಿದೆ. ಅಂದರೆ ನಾವು ಯಾವುದೇ ಒಂದು ಸಂಘರ್ಷಕ್ಕೂ ನಾವು ಸಿದ್ಧ, ನಾವು ಶರಣಾಗತಿ ಆಗೋದಿಲ್ಲ ಅಂತ ಒಂದು ಸ್ಪಷ್ಟ ಸಂದೇಶ ಇರಾನು ಮೊದಲನೇ ದಿನದಿಂದ ಅದನ್ನು ಹೇಳ್ತಾ ಬಂದಿದೆ. ಸೊ ಇದರಲ್ಲಿ ಗೊತ್ತಿಲ್ಲ ಅಂದರೆ ಏನಾಗುತ್ತೆ ಅಂತ. ಟ್ರಂಪ್ ಸ್ಥಾನ ದುರ್ಬಲ ಆಗ್ತಾ ಇದೆಯಾ ಅಂತ ಹೇಳಿದ್ರೆ ಹೌದು. ಅಂದರೆ ಅಮೇರಿಕಾದಲ್ಲೇ ಟ್ರಂಪ್ನ ಪಾಪ್ಯುಲಾರಿಟಿ ಅತ್ಯಂತ ಕುಸಿತಾ ಇದೆ. ಇಡೀ 100 ವರ್ಷಗಳ ಇತಿಹಾಸದಲ್ಲಿ ಅಮೇರಿಕಾದ 100 ವರ್ಷ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ ಯಾರಾದರೂ ಒಂದು ಪ್ರಧಾನಿ ಅಥವಾ ಅಧ್ಯಕ್ಷ ಅತ್ಯಂತ ಕಡಿಮೆ ಅಪ್ರೂವಲ್ ರೇಟಿಂದ ಹೊರಗಡೆ ಹೋಗಿದ್ದು ಅಂತ ಹೇಳಿದಾಗ ನಾವು ಜಾರ್ಜ್ W. ಬುಷ್ ಜೂನಿಯರ್ ಅಂತ ಹೇಳ್ತೀವಿ. ಇರಾಕ್ ಯುದ್ಧದ ನಂತರ ಏನು 2008ರಲ್ಲಿ ಅವ್ರು ಸೋತರು, ಆವಾಗ ಯಾವುದೇ ಅಮೇರಿಕಾದ ಪ್ರೆಸಿಡೆಂಟ್ಗೆ ಅತ್ಯಂತ ಕಡಿಮೆ ಒಂದು ಅಪ್ರೂವಲ್ ರೇಟಿಂಗ್ ಇದ್ದಿದ್ದು ಆತ ಬುಷ್ ಮಾತ್ರ. ಸೊ ಅದನ್ನು ಮೀರಿಸುವಂಥ ಒಂದು ರೇಟಿಂಗ್ಗೆ ಟ್ರಂಪ್ ಹೋಗ್ತಿದ್ದಾರೆ. ಟ್ರಂಪ್ನಲ್ಲಿ ಈಗ ಮಗ ಅಂತ ನಾವೇನು ಕರಿತೀವಿ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಏನೊಂದು ನಡೀತು, ಈ ಎಲ್ಲ ಅದರಲ್ಲೇ ಒಂದು ಬಿರುಕು ಈಗ ಮೂಡ್ತಾ ಇದೆ. ಅದನ್ನು ನಾವು ಮರೆಮಾಚೋದಕ್ಕೆ ಟ್ರಂಪು ಮಗ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಯುದ್ಧಕ್ಕೆ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಈಗಾಗಲೇ ಅರ್ಧದಷ್ಟು ಮಗ ಸಪೋರ್ಟರ್ಸು ಟ್ರಂಪ್ನ ಕೈ ಬಿಡ್ತಿದ್ದಾರೆ. ಈಗ JD ವಾನ್ಸು ಅವ್ರನ್ನ ಎದುರಾಕೊಳ್ಳುವಂಥ ಒಂದು ಪರಿಸ್ಥಿತಿಲಿಲ್ಲ. ಯಾಕಂದರೆ ಅಮೇರಿಕಾದ 25th ಅಮೆಂಡ್ಮೆಂಟ್ ಅಂತಿದೆ. ಅದರಲ್ಲಿ ಈ ಒಂದು ರೂಲಿಂಗ್ ಪಾರ್ಟಿ ಅಥವಾ ಕ್ಯಾಬಿನೆಟ್ಟು ಟ್ರಂಪ್ನೂ ಕೆಳಗಡೆ ಇಳಿಸ್ಬೋದು, ಆದರೆ ಆ ಶಕ್ತಿ ಯಾರು ಉಪಯೋಗಿಸೋ ಅಂತ ಒಂದು ಪರಿಸ್ಥಿತಿ ಇಲ್ಲ. ಸೊ ಇದಿನ್ನೂ ಮುಂದುವರೆದ್ರೆ ಈಗ ನವೆಂಬರ್ 3ನೇ ತಾರೀಕು ಮಿಡ್ ಟರ್ಮ್ ಎಲೆಕ್ಷನ್ಸ್ ಅಂತ ಬರುತ್ತೆ. ಈ ಮಿಡ್ ಟರ್ಮ್ ಎಲೆಕ್ಷನ್ಸಲ್ಲಿ ಏನಾದರೂ ಈಗ ಡೆಮೋಕ್ರಾಟ್ಸು 47 ಇದ್ದಾರೆ, ರಿಪಬ್ಲಿಕನ್ಸ್ 53 ಇದ್ದಾರೆ. ಇದೇನಾದರೂ ಉಲ್ಟಾ ಆಯಿತು, ಡೆಮೋಕ್ರಾಟ್ಸ್ ಮೇಲೆ ಹೋದರು, ರಿಪಬ್ಲಿಕನ್ಸ್ ಕೆಳಗಡೆ ಬಂದರು ಅಂತ ಹೇಳಿದ್ರೆ ಟ್ರಂಪ್ನ ಇಂಪೀಚು ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಟ್ರಂಪು ಮುಂದುವರಿಸ್ತಾರೆ. ಬಟ್ ಆದರೆ ಅವ್ರ ಮೇಲೆ ಕೇಸ್ ಹಾಕೋದಿರ್ಬೋದು, ಅವ್ರ ಮೇಲೆ ಒಂದು ಕ್ರಮ ತಗೊಳ್ಳೋದಿರ್ಬೋದು, ಅದರಲ್ಲಿ ಡೆಮೋಕ್ರಾಟ್ಸ್ಗೆ ಒಂದು ಒಂದು ರೀತಿ ಅಂದರೆ ಅಸ್ತ್ರವಾಗಿ ಸಿಗುತ್ತೆ. ಸೊ ಈ ನವೆಂಬರ್ವರೆಗೂ ಏನಾಗುತ್ತೆ ಕಾದು ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ಅಮೇರಿಕಾ ನಾವು ಮರಿಬಾರ್ದು. ಅಮೇರಿಕಾ ಒಂದು ಟರ್ಮ್ ಇದೆ ಅಮೇರಿಕಾಗೆ, ಗ್ಯಾಸ್ ಗಜ್ಲರ್ಸ್ ಅಂತ ಹೇಳ್ತೀವಿ ನಾವು. ಅಲ್ಲಿ ಮಾಡಿರುವಂಥ ಕಾರ್ಗಳು ಅತ್ಯಂತ ಪೆಟ್ರೋಲ್ ಕನ್ಸ್ಯೂಮ್ ಮಾಡುವಂತಹ ಒಂದು ಕಾರ್ಗಳು. ಅಲ್ಲಿ ಈಗಾಗಲೇ ಪೆಟ್ರೋಲ್ ಬೆಲೆ 50% 70% ಹೆಚ್ಚಿದೆ. ಸೊ ಈಗ ಟ್ರಂಪ್ ವಿರುದ್ಧ ಜನಾಕ್ರೋಶ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಸೊ ಅದು ಈ ಪ್ರಪಂಚಾದ್ಯಂತ ಬರುತ್ತೆ, ಬಟ್ ಟ್ರಂಪ್ಗೆ ದೊಡ್ಡದಾಗಿ ಬರುತ್ತೆ. ಯಾಕಂದರೆ ಅಮೇರಿಕಾಗೆ ಯಾವಾಗ ಈ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೋ ಆವಾಗ ಅಲ್ಲಿನ ನಾಯಕರುಗಳು, ಅಧ್ಯಕ್ಷರುಗಳು ಕೆಳಗಡೆ ಇಳಿತಾರೆ. ಇದಂತೂ ಸ್ಪಷ್ಟ.
ಸರ್, ಕೊನೆ ಪ್ರಶ್ನೆ, ಮುಂದಿನ ಒಂದು ವಾರದಲ್ಲಿ, ಇವತ್ತಿಂದ ಹಿಡಿದು ಗಡುವು ಮುಗಿಯುತ್ತೆ 8 ಗಂಟೆ ಹಿಂದೆ ಹಿಡಿದು ಮುಂದಿನ ಒಂದು ವಾರದಲ್ಲಿ ಏನೆಲ್ಲ ಆಗ್ಬೋದು? ಮುಂದಿನ ಒಂದು ವಾರದಲ್ಲಿ ನಿರ್ದಿಷ್ಟವಾಗಿ ಹೆಂಗೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈ 8 ಗಂಟೆಗೆ ಟ್ರಂಪ್ ಬೇರೆಯೇ ಹೇಳ್ಬೋದು, ಇನ್ನೂ 10 ದಿವಸ ಕೊಡ್ತೀನಿ ಅಥವಾ ಇನ್ನೂ ಒಂದು ವಾರ ಕೊಡ್ತೀನಿ, ಇಲ್ಲ ಇವರು ಪಾಕಿಸ್ತಾನ ನಮ್ಮ ಪರವಾಗಿ ಏನೋ ಮಧ್ಯಸ್ಥಿಕೆ ವಹಿಸಿ ಮಾತಾಡ್ತಿದ್ದಾರೆ, ಈ ಥರದ್ದು ಏನೋ ಒಂದು ಹರಿಬಿಡ್ಬೋದು. ಆದರೆ ಯುದ್ಧ ಅಂತ ಆಯಿತು ಅಂತ ಹೇಳಿದ್ರೆ, ಇವತ್ತೇನಾದರೂ ಬಾಂಬ್ಗಳ ಸುರಿಮಳೆ ಆಯಿತು ಅಂದರೆ ಇರಾನ್ ಮೇಲೆ, ನಾವೊಂದು ಹೊಸ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ತಿಳ್ಕೊಬೇಕು. ಮತ್ತೆ ಎಂದೂ ಹಿಂದಿರುಗಲಾಗದಂಥ ಒಂದು ಹೊಸ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ. ಇದು ನಮಗೆ ಇನ್ನೊಂದು 5 ವರ್ಷಗಳ ಕಾಲ ಪೆಟ್ರೋಲು, ಡೀಸೆಲ್ಲು, ಇವ್ಯಾವು ಗ್ಯಾಸ್ ಇರ್ಬೋದು, ಈಗಾಗಲೇ ಕ್ಯೂ ನಿಂತಿರೋದು ನಾವು ನೋಡ್ತಿದ್ದೀವಿ, ಇದು ಒಂದು 5 ವರ್ಷ ಇರೋದಿಲ್ಲ ಅಂತ ತಿಳ್ಕೊಳ್ಳಿ. ಇದು ಅಷ್ಟೊಂದು ಘೋರವಾದ ಒಂದು ಪ್ರಪಂಚದ ಕಡೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇರಾನ್ನ ಏನಾದರೂ ನಾಶ ಮಾಡಿದ್ವಿ ಅಂತ ಹೇಳಿದ್ರೆ, ಅದೇ ಗಲ್ಫ್ ಕಂಟ್ರೀಲಿ ಏನೇನು ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡಿದ್ದಾರೆ, ಆಯಿಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ನೀರಿಂದಿರ್ಬೋದು, ಗಲ್ಫ್ ಕಂಟ್ರೀಸು 90% ಊಟ ಅಂದರೆ ಫುಡ್ ಮತ್ತು ನೀರು ಇದೆಲ್ಲ ಹೊರಗಡೆಯಿಂದ ಬರೋದು ಅಥವಾ ಡಿಸ್ಯಾಲಿನೇಷನ್ ಪ್ಲಾಂಟ್ಸಿಂದ ಬರೋದು. ಇರಾನ್ ಏನೇನು ನಾಶ ಆಗುತ್ತೆ ಅಷ್ಟು ಈ ಕಡೆಗೂ ನಾಶ ಆಗುತ್ತೆ. ಅದು ನಾಶ ಆಯಿತು ಅಂತ ಹೇಳಿದ್ರೆ, ದುಬೈ ಒಂದು ರೀತಿಯಾದಂತಹ ವಾಷಿಂಗ್ ಮಿಷಿನ್ ಥರ ಕೆಲಸ ಮಾಡುತ್ತೆ. ಪ್ರಪಂಚದ ಬ್ಲ್ಯಾಕ್ ಮನಿನ ವೈಟ್ ಮಾಡೋದಿಲ್ಲ ಅಂದರೆ ದುಬೈಯಲ್ಲಿ ಅಂತ ಹೇಳಲಾಗುತ್ತೆ, UAE. ಸೊ ಅಲ್ಲಿನ ಒಂದು ಇನ್ಫ್ರಾಸ್ಟ್ರಕ್ಚರ್ ಮುರಿದು ಬಿತ್ತು ಅಂತ ಹೇಳಿದ್ರೆ, ನಾವು ಒಂದು ರಿಸೆಷನ್ ಅಂತ ಹೇಳಿದ್ರೆ ಒಂದು 6 ತಿಂಗಳ ಕಾಲ ನಮಗೆ ಸಮಸ್ಯೆ ಆಗ್ಬೋದು, ಆರ್ಥಿಕ ಹಿನ್ನಡೆ ಆಗ್ಬೋದು, ಆರ್ಥಿಕ ಹಿಂಜರಿತ ಅಂತಿರ್ತೀವಿ. ಇನ್ನೊಂದಿದೆ, ಅದು ಏನೋ ಆರ್ಥಿಕ ಕುಸಿತ ಅಂತಂದಿದೆ. ಆರ್ಥಿಕ ಕುಸಿತ ಅಂತಿದೆ. ಆರ್ಥಿಕ ಕುಸಿತ ಅಂತ ಹೇಳಿದ್ರೆ ಅದನ್ನು ಡಿಪ್ರೆಷನ್ ಅಂತ ಕರೀತಾರೆ. ಡಿಪ್ರೆಷನ್ ಅಂತ ಹೇಳಿದ್ರೆ 2, 3, 4, 5 ವರ್ಷಗಳ ಕಾಲ ನೀವು ನಿಮ್ಮ ಆರ್ಥಿಕ ಕುಸಿತ ಯಾವ ರೀತಿ ಇರುತ್ತೆ ಅಂದರೆ, ನೀವು ಮತ್ತೆ ಎದ್ದೇಳೋದಕ್ಕೆ ಒಂದು 5 ವರ್ಷ ಆಗಬೇಕಾಗುತ್ತೆ ಇಡೀ ದೇಶಗಳಿಗೆ. ಅಂದರೆ ನಿಮ್ಮ ಪೇಪರ್ ವ್ಯಾಲ್ಯೂ ಕುಸಿದೋಗುತ್ತೆ. ಅಂದರೆ ನೀವು 1 ಕೋಟಿ ಕೊಟ್ಟರು ಒಂದು ಸತಿ ಊಟ ಮಾಡ್ಬೋದು, ಅಂತಹ ಒಂದು ಪರಿಸ್ಥಿತಿ ಇದು. ಅಂದರೆ ಜರ್ಮನಿ ಅನುಭವಿಸಿತ್ತು, ಅಮೇರಿಕ ಅನುಭವಿಸಿತ್ತು, ಅದೆಲ್ಲ ಗ್ರೇಟ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ಅಮೇರಿಕ ಯಾವಾಗ ಯುದ್ಧ ಮಾಡಿಲ್ಲ ದೀರ್ಘಕಾಲದಲ್ಲಿ ಅಂತ ಹೇಳಿದ್ರೆ, ಈ ಡಿಪ್ರೆಷನ್ ಬಂದಾಗ 1935ರಿಂದ 40ವರೆಗೂ ಅವ್ರು ಯುದ್ಧ ಮಾಡಲಿಲ್ಲ 5 ವರ್ಷಗಳ ಕಾಲ. ಯಾಕೆ ಅಂತ ಹೇಳಿದ್ರೆ, ಅವರು ಅತ್ಯಂತ ಆರ್ಥಿಕ ಕುಸಿತ ಕಂಡಿದ್ರು. ಅವರು ಡಿಪ್ರೆಷನ್ ಅಂತ ಹೇಳ್ತಾರೆ, ಗ್ರೇಟ್ ಡಿಪ್ರೆಷನ್ ಅಂತ ಕರೀತಾರೆ. ಜರ್ಮನಿಯಲ್ಲಿ ಊಟಕ್ಕೆ ಸೌದೆ ಬದಲು ಪೇಪರ್ ಹಾಕ್ತಿದ್ರು. ಅಂದರೆ ನಿಮ್ಮ ಕಾಸು ನೋಟ್ ಇರುತ್ತಲ್ಲ, ನೋಟ್ ಕಂತೆ ಹಾಕ್ಬಿಟ್ಟು ಬೆಂಕಿ ಬೇಯಿಸ್ಕೊಳ್ತಿದ್ರು. ಇಂಥ ಒಂದು ಪರಿಸ್ಥಿತಿಗೆ ನಾವು ಹೊರಡ್ತೀವಿ. ಇದು ಒಂದು ನಮ್ಮನ್ನೆಲ್ಲರನ್ನು, ಇಡೀ ನಾಗರಿಕತೆಯನ್ನು ನಾವೇನು ಕರಿತೀವಿ, ಈ ಏಷ್ಯಾ ಮತ್ತು ಆಫ್ರಿಕಾ ಮತ್ತು ಇವೆಲ್ಲ ಅಟ್ಲೀಸ್ಟ್ ಒಂದು 20 ವರ್ಷ ಹಿಂದೆ ಹೋಗ್ತೀವಿ. ಯಾಕಂದರೆ ನಮಗೆ ನೆನೆಸ್ಕೊಳ್ಳಿ, ನಿಮಗೆ ಪೆಟ್ರೋಲ್ ಇಲ್ಲ, ಇದಿಲ್ಲ. ಯಾಕಂದರೆ ಈ ಸರಪಳಿ ಏನಿದೆ, ಪೆಟ್ರೋಲಿಂದನೇ ಎಲ್ಲ ಸರಪಳಿ ಇರೋದು. ನೀವು ಪ್ಲಾಸ್ಟಿಕ್ ಇರ್ಬೋದು, ಪೆನ್ ಇರ್ಬೋದು, ವಾಚ್ ಇರ್ಬೋದು, ಇದೆಲ್ಲ ಪೆಟ್ರೋಲಿಂದನೇ ಬರುವಂತಹ ಒಂದು ಪದಾರ್ಥಗಳು. ಸೊ ಒಂದು ಹೋಯಿತು ಅಂತ ಹೇಳಿದ್ರೆ, ಅದರ ಸುತ್ತಮುತ್ತ ಇರುವಂಥ ಸರಪಳಿಯಲ್ಲಿರುವಂಥ ಎಲ್ಲ ಹೊರಟೋಗುತ್ತೆ. ಸೊ ಅಂಥ ಒಂದು ಭೀಕರವಾದ ಒಂದು ಪ್ರಪಂಚದ ಕಡೆಗೆ ಈ ಯುದ್ಧ, ಈ ಅಮೇರಿಕ ಮತ್ತು ಇಸ್ರೇಲ್, ನಾವು ಮರಿಬಾರ್ದದ್ದು ಇದು. ಇಸ್ರೇಲ್ ಮತ್ತು ಅಮೇರಿಕ ಈ ಯುದ್ಧನ ಏಕಪಕ್ಷೀಯವಾಗಿ ಒಂದು ರೀತಿಯಾದಂತಹ ಯಾವುದೇ ಒಂದು ಸಬೂಬು ಅಥವಾ ಅದಕ್ಕೊಂದು ಜಸ್ಟಿಫಿಕೇಷನ್ ಇಲ್ದಿರ ಶುರು ಮಾಡಿದಂತಹ ಒಂದು ಯುದ್ಧ. ಇದನ್ನು ನಾಗರಿಕ ಸಮಾಜ ಒಪ್ಕೊಂಡು ಅದನ್ನು ಖಂಡಿಸದೇ ಇರೋದು, ಅದು ಒಂದು ಮೌನವಾಗಿ ಸಮ್ಮತಿಸಿದಂತಹ ಒಂದು ಇದಾಗಿ ನಾವು ನೋಡಬೇಕಾಗತ್ತೆ. ಸೊ ಇದು ಎಲ್ಲಿಗೆ ಹೋಗಿ ಮುಗಿಯುತ್ತೆ ಅಂತ ಹೇಳಿದ್ರೆ, ಇವತ್ತು ದಾಳಿ ಏನಾದರೂ ಆಯಿತು ಅಂತ ಹೇಳಿದ್ರೆ, ಅದಕ್ಕೆ ಪ್ರತಿ ದಾಳಿ ಇರಾನ್ ಮಾಡ್ತು ಅಂತ ಹೇಳಿದ್ರೆ, ನಾವು ಇಮಿಡಿಯೇಟಾಗಿ 5 ವರ್ಷ ಹಿಂದೆ ಹೋಗ್ತೀವಿ. 5 ವರ್ಷ ನಮಗೆ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಸಿಗೋದಿಲ್ಲ. ಇದನ್ನು ನಾವು 100% ಅಂತ ತಿಳ್ಕೊಬೋದು, ದಾಳಿಯಾಗಿ ಪ್ರತಿ ದಾಳಿ ಆದರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಒಟ್ಟಿನಲ್ಲಿ ಪರಿಸ್ಥಿತಿ ಅಂತೂ ಕೈ ಮೀರಿ ಹೋಗ್ತಾ ಇದೆ ಅನ್ನೋ ಸುಳಿವು ಸಿಗುತ್ತೆ. ಒಂದು ಕಡೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಸ್ರೇಲ್ ಒತ್ತಡ ಹೆಚ್ಚಿಸ್ತಾ ಇದ್ರೆ, ಇನ್ನೊಂದು ಕಡೆ ಇರಾನ್ ಯಾವುದೇ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನೋ ಸಂದೇಶವನ್ನು ಜಗತ್ತಿಗೆ ಕೊಡ್ತಾ ಇದೆ. ಸ್ಟ್ರೇಟ್ ಆಫ್ ಹಾರ್ಮುಜ್ ವಿಚಾರ ಈಗ ಕೇವಲ ಜಲಸಂಧಿಯ ವಿಚಾರವಾಗಿ ಮಾತ್ರ ಇಲ್ಲ, ಇದು ಜಾಗತಿಕ ಆರ್ಥಿಕತೆ, ರಾಜಕೀಯ ಭದ್ರತೆಯ ಕೇಂದ್ರ ಬಿಂದುವಾಗಿದೆ. ಇದು ಕೇವಲ ಒಂದು ದೇಶದ ವಿರುದ್ಧ ಮಾಡ್ತಾ ಇರುವಂಥ ಯುದ್ಧ ಅಲ್ಲ, ಇದು ಮತ್ತೊಂದು ದೇಶದ ಯುದ್ಧನೂ ಅಲ್ಲ, ಇದು ಶಕ್ತಿ, ಪ್ರಭಾವ ಮತ್ತು ಸ್ವಾಭಿಮಾನದ ನಡುವಿನ ಸಂಘರ್ಷವಾಗಿ ಬದಲಾಗ್ತಾ ಇದೆ.
ಮುಂದಿನ ಕೆಲವು ಗಂಟೆಗಳು ಮತ್ತು ಕೆಲವು ದಿನಗಳಲ್ಲಿ ಇದು ಅತ್ಯಂತ ನಿರ್ಣಾಯಕ ಆಗಬಹುದು. ಒಂದು ವಿಷಯ ಮಾತ್ರ ಸ್ಪಷ್ಟ, ಈ ಸಂಘರ್ಷದ ಪರಿಣಾಮ ಜಗತ್ತಿನ ಪ್ರತಿಯೊಬ್ಬರ ಮೇಲೂ ಬೀಳತ್ತೆ. ತೈಲ ಬೆಲೆಗಳಿಂದ ಹಿಡಿದು ಆರ್ಥಿಕತೆವರೆಗೂ ಎಲ್ಲಾನು ಬದಲಾಗಬಹುದು. ಸೊ ಇಂತಹ ಮಹತ್ವದ ಅಪ್ಡೇಟ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.